ಪಂಡಿತರ ನಿಲುಕಿಗೆ ಸಿಗದಷ್ಟು ಎತ್ತರಕ್ಕೆ ಬೆಳೆದ ನಿಂತಿದ ಸನ್ಮಾನ್ಯ ಪ್ರಧಾನ ಮಂತ್ರಿಯವರ ಘೋಷವಾಕ್ಯ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಮತ್ತು ಸಬ್ಕಾ ವಿಶ್ವಾಸ್ ಮೂಲಕ ಬಿಜೆಪಿಯ ಪಾರ್ಟಿ ವಿತ್ ಎ ಡಿಫರೆನ್ಸ್ ಆಗಿದೆ. ದೇಶದ ಮೊದಲು ಎಂಬುದೇ ಬಿಜೆಪಿಯ ರಾಜಕಾರಣ ಎಂಬುದು ದೇಶಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದ ಹಿರಿಯರು ಆದರ್ಶವೇ ನಮ್ಮ ನಿತ್ಯ ಸ್ಮರಣೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯವರೆಗೂ ಸೌಲಭ್ಯಗಳು ತಲುಪಿ ಅವರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿರಬೇಕೆಂಬುದು ನಮ್ಮ ಪಕ್ಷದ ಸಂಕಲ್ಪ ಮತ್ತು ಅದಕ್ಕೆ ಕಾರ್ಯಕರ್ತರು ಸಕ್ರಿಯವಾಗಿ ಬೆಂಗಳೂರು ಉತ್ತರ ಜಿಲ್ಲೆಯ ಫಲಾನುಭವಿಗಳ ಪ್ರಕೋಷ್ಠದ ಮೂಲಕ ಹೆಬ್ಬಾಳ ಮಂಡಲದಲ್ಲಿ ನಡೆಯುವ ಸರ್ಕಾರಿ ಯೋಜನೆಗಳ ಜಾಗೃತಿ ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಆಲ್ರೆಡಿ ಹಿರಿಯರಾಗಿರುವಂಥ ಸನ್ಮಾನ್ಯ ಮಾಜಿ ಸಚಿವರಾದ ಡಾಕ್ಟರ್ ಸುಬ್ರಹ್ಮಣ್ಯನವರ ಹಿಂದೆ ಈ ಕ್ಷೇತ್ರದ ಶಾಸಕರಾಗಿದ್ದು ಈಗ ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರಾಗಿ ಸದನದಲ್ಲೇ ತನ್ನ ವ್ಯಕ್ತಿತ್ವ ಮೂಲಕ ಎದ್ದು ಕಾಣುವಂಥ ಗುರುತಿರುವಂಥ ಹೆಜ್ಜೆಗಳನ್ನು ಮೂಡಿಸಿರುವಂಥ ಮಾನ್ಯ MS ನಾರಾಯಣಸ್ವಾಮಿಯವರೇ, ವೇದಿಕೆಯಲ್ಲಿರುವಂಥ ಮಂಡಲದ ಅಧ್ಯಕ್ಷರಾದ ಋಷಿಕುಮಾರ್, ಹಿರಿಯರಾದ ಮುನಿಕೃಷ್ಣರವರೇ, ನಮ್ಮ ಉಡುಪಿ ಜಿಲ್ಲೆಯ ಸುರೇಶ್ ನಾಯ್ಕರೇ, ಜ್ಯೋತಿಯವರೇ, ವಸಂತರೇ, ವೇದಿಕೆಯಾದಂಥ ಎಲ್ಲ ಗೌರವಂತ ಗಣ್ಯರೇ, ನನ್ನೆಲ್ಲ ಬಂಧುಗಳ ಸ್ನೇಹಿತರೆ, ಬಹಳ ಪ್ರೀತಿಯಿಂದ, ಅಭಿಮಾನದಿಂದ, ಹೆಮ್ಮೆಯಿಂದ, ಆಧಾರದಿಂದ, ತುಂಬ ಸಂತೋಷದಿಂದ ನಿಮ್ಮ ಕಾರ್ಯಕ್ರಮವನ್ನು ಎಲ್ಲ ಹಿರಿಯರ ಜೊತೆ ದೀಪ ಬೆಳಗಿಸಿ ಉದ್ಘಾಟನೆ. ಭಾರತೀಯ ಜನತಾ ಪಕ್ಷದ ಕಲ್ಪನೆ ಇರುವುದು, ಭಾರತೀಯ ಜನತಾ ಪಕ್ಷವನ್ನು ಕಟ್ಟುತ್ತಾ ಸಮಷ್ಟಿ ಹಿತಕ್ಕೆ ಬೇಕಾದಂಥ ಎಲ್ಲ ಯೋಜನೆಗಳನ್ನು ರೂಪಿಸಿ ದೇಶ ಕಟ್ಟುವಂತ ಒಂದು ಭಾಗವಾಗಿ ನಮ್ಮ ಪಾರ್ಟಿ ಬೆಳೆಯಬೇಕು ಅಂತ ನಾನು ಇದೇ ಹೇಳ್ತೇನೆ. ನಾನು ವ್ಯಂಗ್ಯ ಮಾಡಿಕೋಸ್ಕರ ಹೇಳಿಲ್ಲ, ನನ್ನ ಮಾತಿನಲ್ಲಿ ಕುಹಕತನಿಲ್ಲ. ವಾಸ್ತವಿಕತೆ ಏನು ಅಂದರೆ, ನಮ್ಮ ಪಾರ್ಟಿಯನ್ನು ಬಿಟ್ಟು ಬೇರೆ ರಾಜಕೀಯ ಪಕ್ಷದ ಕಡೆ ಗಮನ ಹರಿಸುವಂತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಇಂಥ ಸಮಾರಂಭ ಮಾಡಿದರೆ ಮೊದಲು ಅವರ ಪಾರ್ಟಿ ಅಧ್ಯಕ್ಷರಿಗೆ ಜೈಕಾರ ಹಾಕುವುದು ತಪ್ಪು ಸರಿಯುವ ಪ್ರಶ್ನೆಯನ್ನು ಅವರು ನೇಮ. JDS ಪಕ್ಷದಲ್ಲಿ ಯಾರಾದರೂ ಇಂಥ ಸಮಾರಂಭ ಮಾಡಿದರೆ ಅವರ ಪಾರ್ಟಿ ನಿಯಮದಂತೆ ಅವರ ಪಾರ್ಟಿಗೆ ಮತ್ತು ದೊಡ್ಡಗೌಡರಿಗೆ ಜೈಕಾರ ಹಾಕುವುದು ಸಂಪ್ರದಾಯ. ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ನಾವು ಮಾತ್ರ ಇಂಥ ಸಮಾರಂಭ ಮಾಡಿದಾಗ ನಮ್ಮ ಧ್ವನಿ ಏನು ಬರುತ್ತೆ ಅಂದರೆ, ಗೌರವ ಭಾರತ್ ಮಾತಾ ಕಿ ಜೈ. ನಮ್ಮ ನಿಲುವು ಇರುವುದು, ನಮ್ಮ ವಿಚಾರ ಇರುವುದು, ನಮ್ಮ ಯೋಚನೆ ಇರುವುದು, ನಮ್ಮ ಕಲ್ಪನೆ ಇರುವುದು, ನಮ್ಮ ನಂಬಿಕೆ ಇರುವುದು ದೇಶ ಮೊದಲು ಅನ್ನುವಂಥ ಕಲ್ಪನೆ. ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿದಾಗ ಅದರ ಬಲಬದಿಯಲ್ಲಿರುವಂತಹ ಫೋಟೋ ಪಂಡಿತ್ ದೀನ್ ದಯಾಳ್ ಅವರದ್ದು, ಎಡಬದಿಯಲ್ಲಿರುವಂತಹ ಫೋಟೋ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು. ಪಂಡಿತ್ ದೀನ್ ದಯಾಳ್ ಅವರ ಆದರ್ಶಗಳು, ಯೋಚನೆಗಳು, ಚಿಂತನೆಗಳು ಏನಿತ್ತು ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇದ್ರು, ಭಾರತದಲ್ಲಿ ವೃತ್ತಿಪರ ರಾಜಕಾರಣಿಗಳು ಕೋಟ್ಯಾಂತರ ಮಂದಿ, ಭಾರತದಲ್ಲಿ ವೃತ್ತಿಪರ ರಾಜಕಾರಣವನ್ನೇ ವೃತ್ತಿಯಾಗಿಟ್ಟುಕೊಂಡವರು ಕೋಟ್ಯಾಂತರ ಮಂದಿ. ಆದರೆ ಭಾರತದಲ್ಲಿ ರಾಜಕಾರಣವನ್ನು ವ್ರತವಾಗಿ ಸ್ವೀಕರಿಸಿದವರು ಕೆಲವೇ ಮಂದಿ. ಅವ್ರ ಮನಸ್ಸೊಳಗೆ ಏನಿತ್ತು ಅಂದ್ರೆ, ಭಾರತ ದೇಶದಲ್ಲಿ ರಾಜಕಾರಣ ವೃತ್ತಿಯಾಗಿ ಇಟ್ಟುಕೊಂಡವರು ಕೋಟ್ಯಾಂತರ ಮಂದಿಯ ನಡುವೆ ರಾಜಕಾರಣವನ್ನು ವ್ರತವಾಗಿ ಸ್ವೀಕರಿಸಿದ ಕೆಲವೇ ಮಂದಿಯಿಂದ ಮಾತ್ರ ದೇಶದ ಅಭಿವೃದ್ಧಿ ಆಗುತ್ತೆ, ದೇಶ ಕಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಕನಸುಗಳಿತ್ತು. ಆ ಕನಸುಗಳಿಗೆ ಪೂರಕವಾಗಿ ನಮ್ಮ ಹಿಂದೆ ಜನಸಂಘವನ್ನು ಸ್ಥಾಪನೆ ಮಾಡಿದ್ರು. ಈಗ ಅದು ಭಾರತೀಯ ಜನತಾ ಪಕ್ಷವಾಗಿ ಪರಿವರ್ತನೆ ಆಯಿತು ಅನ್ನುವಾಗ ನಮ್ಮ ಪಾರ್ಟಿಯನ್ನು ನಮ್ಮ ಹಿರಿಯರು ಕಟ್ಟಿದ್ದು ದೇಶ ಕಟ್ಟುವಂತ ಒಂದು ಭಾಗವಾಗಿ ಮತ್ತು ರಾಜಕಾರಣವನ್ನು ವ್ರತವಾಗಿ ಸ್ವೀಕರಿಸುವಂತ ಜನಸಂಖ್ಯೆ ಹೆಚ್ಚಾಗಬೇಕೆನ್ನುವ ಕಲ್ಪನೆಯೊಂದಿಗೆ ಅನ್ನುವ ಕಾರಣಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ನಮಗೆ ದೀನ್ ದಯಾಳ್ ಅವರು ಬಹಳ ಎತ್ತರದ ಮನುಷ್ಯರಾಗಿ ತೋರ್ತಾರೆ. ಭಾರತ ಮಾತೆಯ ಬಲಬದಿಯಲ್ಲಿ ಅವರು ಕೊಟ್ಟಿರುತ್ತೆ. ಪಂಡಿತ್ ದೀನ್ ದಯಾಳ್ ಅವರ ನಿಲುವು ಹೀಗಾದ್ರೆ, ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು
ಈ ರಾಷ್ಟ್ರದಲ್ಲಿ ಒಂದೇ ಬಾವುಟ ಇರಬೇಕು, ಒಂದೇ ಸಂವಿಧಾನ ಇರಬೇಕು, ಒಂದೇ ಪ್ರಧಾನಿ ಇರಬೇಕು ಅಂತ ಹೇಳಿ ಆ ಕಾಶ್ಮೀರದ ಕಣಿವೆಯಲ್ಲಿ ಜನಜಾಗೃತಿಯನ್ನುಂಟು ಮಾಡಲಿಕ್ಕೆ ಕಾಶ್ಮೀರಕ್ಕೆ ಹೊರಟಾಗ, ಯಾತ್ರೆ ಮಾಡಿದಾಗ ಸಹಜವಾಗಿ ಅವರ ಸಾವುಗಳಾದದನ್ನು ನಾವೆಲ್ಲರೂ ಬಲ್ಲೆವು. ದೇಶಕ್ಕೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿದಂತಹ ಶ್ಯಾಮಪ್ರಸಾದ್ ಮುಖರ್ಜಿಯವರು, ದೇಶಕ್ಕೋಸ್ಕರ ಬದುಕನ್ನು ಮೀಸಲಿಟ್ಟಂತಹ ಪಂಡಿತ್ ದೀನ್ ದಯಾಳ್ಜಿಯವರ ಫೋಟೋಗಳ ಮಧ್ಯೆ ಭಾರತ್ ಮಾತೆಯ ಫೋಟೋ ಹಾಕಿ ನಾವು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಿರ್ತೇವೆ. ಇದು ನನಗೂ ಮತ್ತು ಬೇರೆ ಪಾರ್ಟಿಗಳಿಗೆ ಇರುವಂತಹ ವ್ಯತ್ಯಾಸಗಳು ಅನ್ನೋದನ್ನ ನಾವೆಲ್ಲ ಗಮನಿಸಬೇಕಾದಂತಹ ವಿಚಾರಗಳ ನಡುವೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನನಗೆ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಹೆಸರನ್ನು ನೆನಪು ಮಾಡಿಕೊಂಡಾಗ ನನ್ನ ಮನಸ್ಸೊಳಗೆ ಬರುವುದು ಕಾಶ್ಮೀರದ 370 ಎಲ್ಲ ರದ್ದು ಮಾಡಿದ್ರು. ಅನೇಕರು ಮಾತನಾಡುವುದನ್ನ ನಾವು ಕೇಳಿದಿರಲ್ಲ. ಯಾವ ನಮ್ಮ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ನಮ್ಮ ಪಾರ್ಟಿ, ನಾವೆಲ್ಲ ಜನಸಂಘದ ಕಾಲದಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಯಾವಾಗ ಜನಸಂಘದ ಕಾಲದಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ನಾನು ಮೊನ್ನೆ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಮನೆ ಭೇಟಿ ಕೊಟ್ಟಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಇನ್ನೇನು ಬದುಕಿನ ಕೊನೆಯ ಕ್ಷಣಗಳಲ್ಲಿರುವಂತಹ, ಕೊನೆಯ ದಿನಗಳಲ್ಲಿರುವಂತಹ ಒಬ್ಬ ಹಿರಿಯರು ನನಗೆ ಹೇಳಿದ್ರು, ಶ್ರೀನಿವಾಸ ಪೂಜಾರಿ ಅವರೇ, ಇವತ್ತೆಲ್ಲ ನೀವು ಮಂತ್ರಿಗಳಾಗಿ ಶಾಸಕರಾಗಿ ನಮ್ಮ ಮನೆಗೆ ಬರ್ತಾ ಇದ್ದೀರಿ. ಆ ಕಾಲದಲ್ಲಿ ನಾವು ಜನಸಂಘ ಕಟ್ಟಿರುವಂತಹ ಕಾಲದಲ್ಲಿ ನಮಗೆ ಒಂದು ಮೀಟಿಂಗ್ ಮಾಡಲಿಕ್ಕೆ ನಮ್ಮ ಮನೆ ಬಿಟ್ಟರೆ ಬೇರೆ ಇರಲಿಲ್ಲ. ಉಪಹಾರಗಳಿಗೋಸ್ಕರ ನಾವು ಸಭಾಭವನ ಇರಲಿಲ್ಲ, ನಮಗೆ ನಮ್ಮ ಮನೆಯಲ್ಲೇ ನಾವು ಉಪಹಾರ ಮಾಡಬೇಕಾಗಿತ್ತು. ಆದ್ರೂ ಕೂಡ ನಾವು ಹೇಳ್ತಾ ಇದ್ದೆವು, ನಮ್ಮ ಸರ್ಕಾರ, ನಮ್ಮ ಪಾರ್ಟಿ, ನಮ್ಮ ಜನಸಂಘ ಅಧಿಕಾರಕ್ಕೆ ಬಂದ್ರೆ 370 ರದ್ದು ಮಾಡ್ತೇವೆ, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತರುತ್ತೇವೆ, ಅಡ್ವಾಣಿಯವರ ರಥಯಾತ್ರೆ ನಂತರ ರಾಮ ಜನ್ಮಭೂಮಿಯನ್ನು ಮಾಡುತ್ತೇವೆ, ತ್ರಿವಳಿ ತಲಾಖನ್ನು ರದ್ದುಪಡಿಸ್ತೇವೆ ಅಂತ ನಾವು ಹೇಳ್ತಾ ಇದ್ದೇವಲ್ಲ. ಆಗ ನಮ್ಗೆ ಕನಸುಗಳಿರಲಿಲ್ಲ ಆಗತ್ತೆ ಅಂತ ಹೇಳಿ. ಯಾಕಂದ್ರೆ ನಾವು ಗ್ರಾಮ ಪಂಚಾಯತ್ ನಾವು ಗೆಲ್ತಾ ಇರಲಿಲ್ಲ. ಆದ್ರೆ ನಮ್ಗೆ ನಿಲ್ಲಿತ್ತು, ನಮ್ಗೆ ನಾವು ಬಂದ್ರೆ ಅಂತೇಳಿ. ಇವತ್ತು ಬಂದ್ಬಿಟ್ಟಿದ್ದೇವೆ, ಇವತ್ತು ಬಂದ್ಬಿಟ್ಟಿದ್ದೇವೆ. ನಮ್ಮ ಸರ್ಕಾರ ಬಂದಿದೆ. ರಾಷ್ಟ್ರಭಕ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮನ್ನು ಆಳ್ತಾ ಇದ್ದಾರೆ. ಯಾರು ಆಳ್ತಾ ಇದ್ದಾರೆ? ಸಾಮಾನ್ಯನಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಅಲ್ಲ, ಭಾರತ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಜನಮತಗಣನೆ ಮಾಡಿದ್ರೆ ಭಾರತದ ಪ್ರಧಾನಮಂತ್ರಿಯನ್ನು ಮೀರಿಸುವ ಮತ್ತೊಬ್ಬ ವ್ಯಕ್ತಿ ದೇಶದ ಪ್ರಪಂಚದಲ್ಲಿಲ್ಲ ಅನ್ನುವಂಥ ಮಟ್ಟದ ವ್ಯಕ್ತಿಗಳು ದೇಶವನ್ನು ಆಳ್ತಾ ಇರುವಂತಹ ಸಂದರ್ಭದಲ್ಲಿ ಮಾಡ್ಕೊಳ್ಬಹುದಾಗಿತ್ತು. ಬೇರೆ ರಾಜಕೀಯ ಪಕ್ಷ ಆದ್ರೆ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರಕ್ಕೆ, ಸಾರ್ವಜನಿಕ ಕ್ಷೇತ್ರಕ್ಕೆ ಆಡಿರುವ ಮಾತುಗಳಿಗೆ, ಮಾಡುವ ಕೆಲಸಗಳಿಗೆ ಸಂಬಂಧಗಳು ಕಡಿಮೆ ಇತ್ತು. ಆದರೆ 7 ವರ್ಷದ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಒಂದು 7 ವರ್ಷಗಳು ಮೀರ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 370 ಅನ್ನು ರದ್ದು ಮಾಡೇ ಬಿಟ್ರಲ್ಲ. ಯೋಚನೆ ಮಾಡಿದ್ದೀರಾ ನೀವು? 370 ಕಲ್ಪನೆಗಳು. ಕಾಶ್ಮೀರದ ಲಾಲ್ ಚೌಕದಲ್ಲಿ ಇರುವಂತಹ ಉಗ್ರಗಾಮಿಗಳು AK-47 ಅನ್ನು ಇಟ್ಕೊಂಡು ಮುಖಕ್ಕೆ ಬಟ್ಟೆ ಸುತ್ತಕೊಂಡು ಹೇಳ್ತಾ ಇದ್ರು, ಭಾರತೀಯರೇ ಬನ್ನಿ, ಭಾರತೀಯರೇ ಬನ್ನಿ, ನಿಮ್ಮ ತಾಯಿಯ ಎದೆ ಹಾಲನ್ನು ನೀವು ಕುಡಿದಿದ್ದು ಹೌದಾದರೆ, ಏನು ಭಾರತೀಯರೇ ಬನ್ನಿ, ನಿಮ್ಮ ತಾಯಿಯ ಎದೆ ಹಾಲನ್ನು ನೀವು ಕುಡಿದಿದ್ದು ಹೌದಾದ್ರೆ ಈ ಲಾಲ್ ಚೌಕದಲ್ಲಿ ತ್ರಿವರ್ಣ ಹಾಕಿ ವಾಪಸ್ ಹೋಗಿ ನೋಡೋಣ ಅನ್ನುವಂತ ಮಾತುಗಳಿಗೆ ಹೇಳ್ತಾ ಇದ್ದಲ್ಲ. ಅಂತ ಮಾತುಗಳಿಗೆ ಕಡಿವಾಣ ಹಾಕಿ ಆ ಭಯೋತ್ಪಾದಕರನ್ನೆಲ್ಲ ಒಳಗೆ ಜೈಲಿಗಟ್ಟಿ, ಇದಕ್ಕೆ ಮೊದಲು ಏನ್ ಹೇಳ್ತಾ ಇದ್ರು ಮನಮೋಹನ್ ಸಿಂಗ್ರು? ಪಾಪ ಗೊತ್ತಿರ್ತಿದ್ದವು, ದಾರಿ ತಪ್ಪದ ಹುಡುಗರು, ಅವರಿಗೆಲ್ಲ 1 ಕೋಟಿ ರೂಪಾಯಿ ದುಡ್ಡು ಸರಿಯಾಗುತ್ತೆ ಅಂತ ಹೇಳ್ತಿದ್ದಂತ ಕಾಲ ಇತ್ತಲ್ಲ. ಈಗ ಅವ್ರನ್ನೆಲ್ಲ ಜೈಲಿಗೆ ಹಾಕಿ ಇವತ್ತು ಕಾಶ್ಮೀರದ ನೆಲದಲ್ಲಿ ಪ್ರತಿ ದಿವಸ ಬೆಳಗ್ಗೆ 8 ಗಂಟೆಗೆ ಭಾರತದ ತ್ರಿವರ್ಣದಿಂದ ಸರ್ಕಾರಿ ಕಚೇರಿ ಮೇಲೆ ಹಾಕ್ತಾ ಇರುವಂತ ಸೌಕರ್ಯ ಆಲೋಚನೆ ಮಾಡಿದ್ರ? ಎಲ್ಲಿ ಬಂದ ಸರ್ಕಾರ? ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಯಾಕೆ ಬರಬೇಕು ಕೇಳಿದ್ರೆ ಇಂಥ ಕೆಲಸಗಳಿಗೋಸ್ಕರ ಬರಬೇಕು. ಅದಕ್ಕೋಸ್ಕರ ಲಾಲ್ ಕೃಷ್ಣ ಅಡ್ವಾಣಿಯವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿಜೆಪಿಯನ್ನು ಯಾಕೆ ಕಟ್ಟಿದ್ರಿ ಅಂತ ಕೇಳಿದಾಗ ಅವರು ಮಾತು ಹೇಳ್ತಾರೆ, ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದು ಸಮೃದ್ಧ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ, ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಅನ್ನುವಂತ ಮಾತಾಡ್ತಾರೆ. ಭಾರತವನ್ನು ಕಟ್ಟಿದ್ದು ಯಾರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಅಲ್ಲ, ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಎಲ್ಲ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದು, ಯಾರು ಮಂತ್ರಿ ಆಗ್ಬೇಕು, ಯಾರು ಶಾಸಕರಾಗಬೇಕು ಅಂತ ಅಲ್ಲ, ಸಮರ್ಥ ಭಾರತವನ್ನ, ಸಮೃದ್ಧ ಭಾರತವನ್ನ, ಶಕ್ತಿಶಾಲಿ ಭಾರತವನ್ನ, ಸ್ವಾಭಿಮಾನಿ ಭಾರತವನ್ನ ನಿರ್ಮಾಣ ಮಾಡುವ ಕಲ್ಪನೆಯೊಂದಿಗೆ ಭಾರತೀಯ ಜನತಾ ಪಕ್ಷ ಸೃಷ್ಟಿಗೆ ಬಂತು ಅಂದಾಗ ಆ ಪಾರ್ಟಿಯ ಕಾರ್ಯಕರ್ತರು ನಾವು ಮಾಡಿರುವಂತಹ ಸಾಧನೆಗಳನ್ನು ಜನಸಾಮಾನ್ಯರ ಮುಂದೆ ಹೇಳಬೇಕಾದಂತ ಅವಶ್ಯಕತೆಗಳಿದೆ. ದಿನಗಳನ್ನ ಕೊನೆಯ ದಿನಗಳನ್ನು ಹೇಳ್ತಾ ಇರುವಂತ ಒಬ್ಬ ಹಿರಿಯರು ನನಗೆ ಸಿಕ್ಕಿದ್ರು. ಅವ್ರು ಹೇಳಿದ್ರು ಅಂತ ಹೇಳಿದಲ್ಲ, 370 ಅನ್ನು ರದ್ದು ಮಾಡಿದೆವು, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತಂದೇ ಬಿಟ್ಟೆವು, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ತಂದೇ ಬಿಟ್ಟೆವು. ರಾಮ ಜನ್ಮಭೂಮಿಯನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದಂತ ಅನುಕೂಲಗಳನ್ನ ಸುಪ್ರೀಂ ಕೋರ್ಟ್ ಮೂಲಕ ನಿರ್ಮಾಣ ಮಾಡುವಂತ ಅವಕಾಶಗಳಾಯ್ತು. ಭಾರತೀಯ ಜನತಾ ಪಕ್ಷ ಏನು ಹೇಳಿತ್ತು, ಆ ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಮಕ್ಳು ನೀವೇನಾದ್ರೂ ಇವತ್ತು ಅಫ್ಘಾನಿಸ್ತಾನದ ಭಾವನೆಗಳಿಂದ ನೋಡಿದ್ದೀರಾ? ಯಾವ ಜಾತಿ ಆಗಿರ್ಲಿ, ಯಾವ ವರ್ಗ ಆಗಿರ್ಲಿ, ಯಾವ ಸಮಾಜ ಆಗಿರ್ಲಿ,
ಮನುಷ್ಯತ್ವದ ನೆಲೆಯಲ್ಲಿ ಬದುಕಬೇಕಾಗಿರುವಂತಹ ಒಂದು ಮಾನವೀಯ ಚೌಕಟ್ಟಿರುವಂತಹ ಪ್ರಪಂಚದಲ್ಲಿ ಪ್ರಾಯದ ಹೆಣ್ಮಗಳು ನಮ್ಮನ್ನ ಬಲಾತ್ಕಾರವಾಗಿ ಆ ಹೆತ್ತವರಿಂದ ಎಳ್ಕೊಂಡು ಹೋಗುವಾಗ ನಮ್ಮ ಕಣ್ಣೀರು ಬಂದ್ಬಿಡುತ್ತೆ. ಅಯ್ಯೋ ದೇವರೇ, ಎಲ್ಲಿಗೆ ಬಂದ ನಮ್ಮ ಪ್ರಪಂಚ ಅಂತೇಳಿ. ಭಾರತದಲ್ಲಿ ನೆಮ್ಮದಿಯಲ್ಲಿ ಬದುಕ್ತಿರುವಂತಹ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಇದನ್ನು ಕಂಡಾಗ ಅವರಿಗೆ ಸಂಭ್ರಮ ಆಗುತ್ತೆ ಅಂತ ನಾನು ಆಸೆ ಪಡೋನು. ಅಂತ ಸಂಭ್ರಮದ ವಾತಾವರಣ ಇವತ್ತು ಭಾರತದ ನೆಲದಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ. ಅಂತ ಅಫ್ಘಾನಿಸ್ತಾನ ಭಯೋತ್ಪಾದಕವನ್ನು ಮಟ್ಟ ಹಾಕುವಂತಹ ವ್ಯವಸ್ಥೆಗಳ ನಡುವೆ ಇವತ್ತು ಭಾರತ ಬಲಿಷ್ಠ ಭಾರತವಾಗಿ ರೂಪುಗೊಳ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಹೇಳಿರುವಂತಹ ಒಂದೊಂದು ಮಾತುಗಳನ್ನು ತರ್ತಾ ಇದೆ. ಮನೆ ಬಾಗಿಲು ನಿಲ್ಲಿಸುವಂತಹ ವಾತಾವರಣಗಳಿದೆ. ನೀವು ಯೋಚನೆ ಮಾಡಿದ್ದೀರಾ? ಈ ಭಾರತ ದೇಶದಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದವ 92ರಲ್ಲಿ, 95ರಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿದ್ದವ, 2006ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ನಾನು ಊರಿನಲ್ಲಿ ಎಷ್ಟೆಷ್ಟು ಸೊಸೈಟಿಗಳಿತ್ತು, ಎಲ್ಲಾ ಸೊಸೈಟಿಯಲ್ಲೂ ನಾನು ಮೆಂಬರ್. ಯಾಕೆ ನಮ್ಮ ಪಾರ್ಟಿಯಲ್ಲಿ ಬೇರೆ ನಿಲ್ಲೋರೇ ಇಲ್ಲ. ಯಾಕೆ ಕೇಳಿದ್ರೆ ಆ ಕಾಲದಲ್ಲಿ ನಮ್ಮ ಪಾರ್ಟಿಯಲ್ಲಿ ಬೇರೆ ಅಭ್ಯರ್ಥಿಗಳಿಲ್ಲ. ಅಲ್ಲಿ ಏನಿದ್ರು ಜಿಲ್ಲಾ ಪಂಚಾಯತ್ ಶ್ರೀನಿವಾಸ ಪೂಜಾರಿ, ತಾಲೂಕ್ ಪಂಚಾಯತ್ ಶ್ರೀನಿವಾಸ ಪೂಜಾರಿ, ಗ್ರಾಮ ಪಂಚಾಯತ್ಗೆ ಶ್ರೀನಿವಾಸ ಪೂಜಾರಿ, ಎಲ್ಲಾ ಸೊಸೈಟಿಗೂ ಶ್ರೀನಿವಾಸ ಪೂಜಾರಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಯಾರು ಕೇಳಿದ್ರೆ ಅವ್ರಿಗೆ ಸುರಕ್ಷಾಗಿರ್ಗಿಂತ ಮೊದಲು ನಾನೇ ಬಿಜೆಪಿ ಅಧ್ಯಕ್ಷ. ಹೀಗೆ ನಮ್ಮ ಪಾರ್ಟಿಯಲ್ಲಿ ಶಕ್ತಿ ಕಡಿಮೆ ಇದ್ದಾಗ ಎಲ್ಲದಕ್ಕೂ ನಾನೇ ನಿಲ್ಲುವಂತ ಕಾರ್ಯಕ್ರಮ ಅಂತ MSP ನಾನೇ ಮುಂಚೆ MSP ಆಗಿದ್ದೆ. ಆ ಉಡುಪಿ ಜಿಲ್ಲೆ ಮಂತ್ರಿ ಕೊಟ್ಟರು ನಾನೇ ಇತ್ತಲ್ಲ. ಆ ಕಾಲ ಹೋಗಿ ಇವತ್ತೇನಾಗಿದೆ ಭಾರತೀಯ ಜನತಾ ಪಕ್ಷ ಇಂಥ ಎತ್ತರಕ್ಕೆ ಬಂದು ಬಂದಿರುವಂತಹ ದಿನಗಳಲ್ಲಿ ನಮ್ಮನ್ನು ನಾವು ಅರಿಲಿಲ್ಲ. ನೆನಪಿರಲಿ, ಭಾರತ ದೇಶದಲ್ಲಿ ನಾವು ಕರ್ನಾಟಕದಲ್ಲಿ ಸಂದೇಶ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ. ಮನಸ್ಸೊಳಗೆ ಒಂದ್ಸತಿ ಇರಬೇಕು, ಈ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಬಿಟ್ಟರೆ ಬೇರೆ ಯಾರಿಗೂ ಪೆನ್ಷನ್ ಅನ್ನುವಂಥ ಶಬ್ದದ ಅರ್ಥ ಗೊತ್ತಿರಲಿಲ್ಲ. ಯಡಿಯೂರಪ್ಪನವರು ಸಂದೇಶ ಸುರಕ್ಷಾ ತಂದಾಗ ಆ ಕೂಲಿ ಮಾಡುವವರಿಗೆ, ಸೇನೆ ತೆಗೆಯವರಿಗೆ, ಗಾಡಿ ಹೊಡೆಯವರಿಗೆ, ರಿಕ್ಷಾ ಚಾಲಕರಿಗೆ, ಆ ಬೀದಿಯಲ್ಲಿ ಕಸ ಗುಡಿಸುವವರಿಗೆ, ಅವರಿಗೆ ಪ್ರಾಯ ಆಯ್ತು 65 ವರ್ಷ ಆದ್ರೂ ಕೂಡ ಅವರಿಗೆ ಸಂಧ್ಯಾ ಸುರಕ್ಷಾ ಅಂತ ಪೆನ್ಷನ್ ಬರಲಿಕ್ಕೆ ಪ್ರಾರಂಭ ಆಯಿತು. ಸಂಧ್ಯಾ ಸುರಕ್ಷಾ ಅರ್ಜಿ ಕೊಟ್ಟು ಆಡಳಿತ ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಅಂತ ಹೇಳಿದ್ರೆ, ಸಂಧ್ಯಾ ಸುರಕ್ಷಾ ಅರ್ಜಿ ಕೊಟ್ಟು ಅದು ಬರುವಾಗ ಕೆಲವು ಸೊತ್ತೆ ಹೋಗ್ತದೆ. ಯಾಕಂದ್ರೆ ಮೊದಲೇ 65 ವರ್ಷ ಆಗಿರ್ತದೆ, 66, 67 ವರ್ಷ ಬಿಟ್ಟು ಅಂತ ದೇಶದಲ್ಲಿ ಅಂತ ವ್ಯವಸ್ಥೆಗಳ ನಡುವೆ ಅರ್ಜಿ ಹಾಕಿದ್ರೆ ಯಾರಾದ್ರೂ ಹಣ ಬರ್ತದೆ ಅಂತ ಹೇಳಿ ಊಹೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಯೋಚನೆ ಮಾಡಿದ್ದೀರಾ? ಭಾರತ ದೇಶದಲ್ಲಿ ನಮ್ಮ ತಂಗಿ ಹೇಳಿದಲ್ಲ, ಕಿಸಾನ್ ಸಮ್ಮಾನ್ ಯೋಜನೆ. ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿ ರೈತ ಅಂತ ಆದ್ರೂ ಸರಿ, ಅಷ್ಟು ಜಾಗ ಇದ್ರೆ ಸಾಕು ಅವರಿಗೆ ಕೃಷಿ ಭೂಮಿ, ಆ ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೆ ತಂದು ಅವನಿಗೆ 6,000 ರೂಪಾಯಿ ನೇರವಾಗಿ ಅವನ ಖಾತೆಗೆ. ಅರ್ಜಿ ಕೊಟ್ಟಿಲ್ಲ, ಯಾರಾದ್ರೂ ಕೇಳಿ ಅರ್ಜಿ ಕೊಟ್ಟಿಲ್ಲ. ಕೋಟ್ಯಾಂತರ ಜನರಿಗೆ ಆ ಕಿಸಾನ್ ಸಮ್ಮಾನ್ ಯೋಜನೆ ಮಾಡಿದ್ರಲ್ಲ. ನನ್ನ ಮನಸ್ಸಲ್ಲಿ ಒಂದು ಆಸೆ ಇತ್ತು, ಏನಾದ್ರೆ ಯಾಕೋ 6,000 ಕೊಡ್ತಾ ಇದ್ರಿ, ಒಂದು 10,000 ಕೊಟ್ಟಿದ್ರೆ ಬಡವರಿಗೆ ಅನುಕೂಲ ಆಗ್ತಾ ಇತ್ತು ಅಂತ. 10,000 ಕೊಟ್ಟಿದ್ರೆ ಬಡವರಿಗೆ ಅನುಕೂಲ ಆಗ್ತಾ ಇತ್ತು ನನಗೆ ಆಸೆ ಇತ್ತು. ಅದರಷ್ಟಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ಸರ್ಕಾರ ಬಂತು, ಯಡಿಯೂರಪ್ಪನವರು ಘೋಷಣೆ ಮಾಡ್ತಾರೆ, ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 6,000 ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ಉಚಿತವಾಗಿ ಜೀವನ ಪರ್ಯಂತ ಆಗ್ತಾರೆ ರೈತರ ಖಾತೆಗೆ. ಒಂದ್ಸತಿ ಸಾಲ ಮನ್ನಾ ಮಾಡಿ ಅರ್ಧ ಮನ್ನಾ ಮಾಡುದಲ್ಲ, ಸಾಲ ಮನ್ನಾ ಅಂತೇಳಿ ಅರ್ಧ ಮಾಡಿ ಸಾಲ ಮನ್ನಾ ಮಾಡುವ ವರ್ಷದಿಂದ ಅವನ ಅಧಿಕಾರ ಹೋಗಿ 20 ವರ್ಷ ಆದ್ರೂ ಆ ಇಡೀ ಪಟ್ಟಿ ಸಾಲ ಮನ್ನಾ ಆಗುದಿಲ್ಲ. ಅಂತ ವ್ಯವಸ್ಥೆಗಳನ್ನು ಎಲ್ಲ ಅರ್ಜಿ ಹಾಕಿದ 6,000 ರೂಪಾಯಿ ಖಾತೆಗೆ ಬರುತ್ತೆ ಅಂತ ಹೇಳಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳ್ತಾರೆ. 6,000 ರೂಪಾಯಿ ಖಾತೆಗೆ ಹಾಕಿದ್ದಾರೆ. ನನ್ನ ಕನ್ನಡದಲ್ಲಿ ನಾನು ಅಧಿಕಾರಕ್ಕೆ ಬಂದಿದ್ದೇನೆ, ನನ್ನ ರಾಜ್ಯ ಸರ್ಕಾರದಿಂದ ಮತ್ತೆ 4,000 ರೂಪಾಯಿ ಹಾಕ್ತೇನೆ, 10,000 ರೂಪಾಯಿ ರೈತರಿಗೆ. ನೀವು ಯೋಚನೆ ಮಾಡಿ, ಹೆಬ್ಬಾಳದಲ್ಲಿ ನಿಮ್ಮ ನಗರಕ್ಕೆ ತಾಯ್ಕೊಂಡಿರುವಂತ ಪ್ರದೇಶ ಇರ್ಬೋದು. ನೀವೇನಾದ್ರೂ ಸ್ವಲ್ಪ ಯೋಚನೆ ಮಾಡಿ. ನಾನು ಒಂದು ಗ್ರಾಮಕ್ಕೆ ಮೊನ್ನೆ ಹೋಗಿದ್ದೆ, ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನ ಕರೆದು ಹೇಳಿದೆ, ಅಪ್ಪ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಿನ್ನ ವಾರ್ಡಿಗೆ ಎಷ್ಟು ಬರ್ತದೆ ಕಿಸಾನ್ ಸಮ್ಮಾನ್ ಅಂತ. ಅವ್ನು ಪಟ್ಟಿ ಕೊಡ್ತಾನೆ. ಅವ್ನು ಒಂದು ವಾರ್ಡಿಗೆ, ಗ್ರಾಮ ಪಂಚಾಯತ್ ಸದಸ್ಯನ ಒಂದು ವಾರ್ಡಿಗೆ 98 ಜನ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಖಾತೆ ಬಂದ್ಬಿಡುತ್ತೆ. ನಾವೇನಾದ್ರೂ ಯೋಚನೆ ಮಾಡೋಣ ಒಂದ್ಸರಿ, ಆ ಕಿಸಾನ್ ಸಮ್ಮಾನ್ ಇದ್ದಾರನ್ನ ಒಂದ್ಸತಿ ಕರ್ಸೋಣ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ. ನಮ್ಮ ಶಾಸಕರು, ನಾನು MSC ನನ್ನ ಮುಖಂಡರನ್ನ ಕೂರಿಸಿ ಒಂದ್ಸತಿ ಅವನು ಬಿಸಿ ಕಾಪಿ ಕೊಟ್ಟು ಕಿಸಾನ್ ಸಮ್ಮಾನ್ ಬಂತಲ್ಲಪ್ಪ ನಿನಗೆ ಏನು ಅನಿಸ್ತು ಕೇಳಿದಾಗ ಅವನ ಬಾಯಿನ ಪ್ರತಿಕ್ರಿಯೆ ಕೇಳಿ. ಈ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ರೈತರ ಬದುಕಿಗೆ ಬಲ ಬಂತು. ಆದ್ರೆ ಶಕ್ತಿ ಬಂತು, ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಕೊಡ್ತಾರೆ. ರಾಜಕೀಯವಾಗಿ ನಾವು ಎಷ್ಟು ಶಕ್ತಿ ವಾಪಸ್ ಬಿಡ್ತೇವೆ ಬೇಕಲ್ಲ. ನನಗೆ ಕಿಸಾನ್ ಸಮ್ಮಾನ್ ಯೋಜನೆ ಬಂದಿದೆ, ನನ್ನ ಮನೆಗೆ ಯಾರು ಬರಬೇಡಿ, ನಾನು ಬಿಜೆಪಿ ಓಟ್ ಹಾಕೋದು, ನನ್ನ ಮನೆಯಲ್ಲಿ ಬಿಜೆಪಿ ಓಟ್ ಹಾಕ್ತೇನೆ, ಒಂದು 10 ಜನ ತಯಾರು ಮಾಡಿಬಿಡ್ತೀರಾ? ಒಂದು ವಾರ್ಡಲ್ಲಿ 10 ಜನ ತಯಾರು ಮಾಡಿಬಿಡಿ. ಏನು ಯಾಕೆ ಬರಬೇಕು ನಾವು? ಅದೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ಟಿದ್ದಾರೆ. 10,000 ರೂಪಾಯಿ ನಮ್ಮ ಖಾತೆಗೆ ಅರ್ಜಿ ಹಾಕಿ ಬಂದ್ಬಿಡುತ್ತೆ. ಬಿಜೆಪಿ ಓಟ್ ಹಾಕ್ತೇನೆ, ತಗೊಳ್ಳಿ ಬರಲಿ ಅಂತ ಹೇಳುವಂತ ರೈತರನ್ನು ಸೃಷ್ಟಿ ಮಾಡ್ತೀರಾ? ಮಾಡ್ಲಿಕ್ಕೆ ಆಗೋದೇ? ಈ ಯೋಜನೆಗಳ ಆಧಾರದಲ್ಲಿ ಇರಬೇಕು ಅಂತ ಅನ್ಸುತ್ತಿಲ್ಲ ನಮಗೆ. ಪ್ರಸ್ತಾವನೆ ಮಾಡುವಾಗ ಜ್ಯೋತಿಯವರು ಹೇಳಿದ್ರಲ್ಲ, ಆಯುಷ್ಮಾನ್ ಭಾರತ್ ಊಹೆ ಇದೆಯೇನ್ರಿ? ನಾವು ಬೇರೆ ಬೇರೆ ಯೋಜನೆಗಳನ್ನ ತಗೊಂಡು ಬಂದೆವು.
ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ. ಯಾವುದೇ ಕಾಯ್ದೆ ಇರಲಿ, ಸರ್ಕಾರ ಆರೋಗ್ಯ ಇಲಾಖೆ ಗುರುತಿಸಿರುವಂತ ಕಾಯ್ದೆ 5 ಲಕ್ಷ ರೂಪಾಯಿ ಪರಿಹಾರ ಸಾಧ್ಯ ಇದೆಯೇನು? ಮೊನ್ನೆ ಹಿಂದಿನ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು ನನ್ನ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಮಂತ್ರಿ ಅನ್ನೋ ಕಾರಣಕ್ಕೆ ಬಿಸಿ ಕರೆದು ವಿಡಿಯೋ ಕಾನ್ಫರೆನ್ಸ್ ನಿಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಕೇಳಿದ್ರು. ನಾನು ವರದಿ ಕೊಡ್ತಾ ಹೇಳಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಗಳೂರು ಬಿಟ್ಟರೆ ಹೆಚ್ಚು ಮೆಡಿಕಲ್ ಕಾಲೇಜು ನಮ್ಮ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜ್ ಇದೆ. 8 ಮೆಡಿಕಲ್ ಕಾಲೇಜ್ ಇದೆ. 60 ಆಸ್ಪತ್ರೆಯಲ್ಲಿ ಕೊರೋನಾ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. 60 ಆಸ್ಪತ್ರೆಯಲ್ಲಿ ಕೊರೋನಾ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ವೆಂಟಿಲೇಟರ್ ಇಲ್ಲ ಅಂತೇಳಿ ವಾಪಸ್ ಹೋದಂತ ಯಾವ ರೋಗಿ ಇಲ್ಲ, ಅನುಮಾನಗಳು ಬೇಕಾಗಿಲ್ಲ. 8 ಮೆಡಿಕಲ್ ಆಸ್ಪತ್ರೆಗಳಿದೆ, 60 ಆಸ್ಪತ್ರೆ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳೇ, ನಾವು ಕೊಟ್ಟಿರುವಂತಹ ಕೊರೋನಾ ಟ್ರೀಟ್ಮೆಂಟ್ ಅಲ್ಲಿ, ಕೋವಿಡ್ ಟ್ರೀಟ್ಮೆಂಟ್ ಅಲ್ಲಿ 83.5% ಜನ ಉಚಿತವಾಗಿ ಆಯುಷ್ಮಾನ್ ಭಾರತದಲ್ಲಿ ಚಿಕಿತ್ಸೆ ಪಡ್ಕೊಂಡು ಗುಣಮುಖರಾಗಿ ಮನೆ ಹೋಗಿದ್ದಾರೆ. 83% ಜನ. 100 ಜನ ದಾಖಲಾದ್ರೆ 14 ಜನ ಮಾತ್ರ ಹಣ ಕೊಟ್ಟು, ಉಳಿದವರು ಯಾರು 1 ಪೈಸೆ ಕೊಟ್ಟಿಲ್ಲ. ಇದು ಗೊತ್ತಾಗುದು ಯಾರಿಗೆ? ಯಾರೋ ಹೆಣ್ಮಕ್ಳು ಬರ್ತಾಳೆ, ತನ್ನ ಗಂಡನ ಆಸ್ಪತ್ರೆ ಸೇರಿಸಿ ಹೇಳ್ತಾಳೆ, ನನ್ನ ಮನೆ ಮಟ್ಟ ಹೋಗ್ಲಿ, ನನ್ನ ಮಕ್ಕಳು ದುಡುಕ್ ತಿರ್ಸ್ತಾರೆ, ನನ್ನ ಮನೆ ಮಾಡಿದ್ರೆ ನೋಡಿಲ್ಲ, ನನ್ನ ಗಂಡ ಜೀವ ಉಳಿಸಿ ಕೊಡಿ ಅಂತಾರೆ. ಡಾಕ್ಟರ್ 5 ಲಕ್ಷ ಕಟ್ಟೋದು ಕೂಡ ಅವಳಿಗೆ ಏನ್ ಮಾಡೋದು ಗೊತ್ತಾಗುದು. ಮನೆ ಮಾಡ್ಲಿಕ್ಕಾಗ್ತಾಗ ಅವಳು ಭಾವನೆಗಳಿಲ್ಲದೆ ನನ್ನೆಲ್ಲ ಬದುಕಿಗಿಂತ ನನ್ನ ಗಂಡ ದೊಡ್ಡವರು ಅಂತೇಳಿ ಹಣ ಕಟ್ಟುವಂತ ಹೇಳಲಿಲ್ಲ. ಗೋಗಾರಿ ಪ್ರಾರಂಭ ಮಾಡ್ತಾಳೆ, ಯಾರಾದ್ರೂ ಚಿನ್ನ ಮಾಡಿ ಪ್ರಾರಂಭ ಮಾಡ್ತಾಳೆ. ಅಂತ ಸಂದರ್ಭದಲ್ಲಿ ಆಯುಷ್ಮಾನ್ ಭಾರತ ನೆನಪಿಲ್ಲ ನಿಮಗೆ? ಅಂತ ಸಂದರ್ಭದಲ್ಲಿ 10 ಲಕ್ಷ 8 ಲಕ್ಷ ಮಾಡಿದವ್ರನ್ನ ಕರೆದು ಜಿಲ್ಲಾಧಿಕಾರಿಗಳಲ್ಲಿ ಕೂಡಿಸಿ ಗೌರ್ಮೆಂಟ್ ರೇಟ್ಗಿಂತ 1 ರೂಪಾಯಿ ಜಾಸ್ತಿ ತಗೊಂಡು ಇನ್ನೊಂದು ಕೇಸ್ ಹಾಕಿ ಮಾಡ್ತೇವೆ ಅಂತ ಹೇಳಿದ್ದೇವೆ. ಶಕ್ತಿ ಇರೋ ಸರ್ಕಾರ ಇದು ಗೊತ್ತಿರಲಿ. ಆಧಾರದ ಮೇಲೆ ನಮ್ಮ ಕೆಲಸಗಳಾಗಿದೆ. ಇವತ್ತು ಅನೇಕರು ಮಾತಾಡ್ತಾ ಇದ್ದಾರೆ, ಭಾರತ ದೇಶದಲ್ಲಿ ಕೊರೋನಾದ ಎಂತ ಪ್ರಪಂಚದಲ್ಲಿ ಎಂತ ಭೀಕರತೆ ಬಂದರೂ ಕೂಡ ನಮ್ಮ ದೇಶವನ್ನು ಆಳುವಂತ ಪ್ರಧಾನಮಂತ್ರಿ ಅದನ್ನು ನೆನಪು ಮಾಡಿಕೊಂಡು ನಾವು ಹೆಮ್ಮೆಯಿಂದ ಇದ್ದೇವೆ ಅಂತ. ನಮ್ಮ ದೇಶವನ್ನ ಆಳುವಂತ ಪ್ರಧಾನಮಂತ್ರಿ, ದೇಶಕ್ಕೋಸ್ಕರ ತೆಗೆಯುವಂತ ಪ್ರಧಾನಮಂತ್ರಿ ಇದ್ದಾರೆ ಅಂತೇಳಿ. ಆ ಬಲೂಚಿಸ್ತಾನ, ಪಾಕಿಸ್ತಾನದ ಬೆಳೀತಿಲ್ಲ ಬಲೂಚಿಸ್ತಾನ, ಅದು ಅಲ್ಲಿರುವಂತ ಮುಸ್ಲಿಂ ಹೆಣ್ಮಕ್ಳು ಬುಕ್ಕ ಹಾಕೊಂಡು ಬಿಜೆಪಿ ಬಾವುಟ ಇಟ್ಕೊಂಡು ನಮಗೂ ಕೂಡ ನಮಗೆ ಪ್ರಧಾನಿ ನರೇಂದ್ರ ಮೋದಿ ಅಂತ ಪ್ರಧಾನಿ ಅಂತೇಳಿ ಅವರು ರೋಮಾಂಚನ ಆಗ್ಬಿಡುತ್ತೆ. ನಮ್ಮ ದೇಶ ಅಲ್ಲ, ನಮ್ಮ ಗಡಿ ಅಲ್ಲ, ನಮ್ಮ ಭಾಷೆ ಅಲ್ಲ, ನಮ್ಮ ನಿಲುವಲ್ಲ, ನಮ್ಮ ಬಹುಸಂಖ್ಯಾತ ಸಮುದಾಯ ಇಲ್ಲ, ಅಲ್ಲಿ ಬಿಜೆಪಿ ಶಬ್ದ ಇಲ್ಲ. ಅಲ್ಲಿ ಅವರು ಯಾರು ಬಾವುಟ ಕೊಟ್ಟರೆ ನಮ್ಗೆ ಗೊತ್ತಿಲ್ಲ. ಆ ಬಾವುಟ ಇಟ್ಕೊಂಡು ಬಲೂಚಿಸ್ತಾನದ ಗಡಿಯಲ್ಲಿರುವಂತ ಮುಸ್ಲಿಂ ಹೆಣ್ಮಕ್ಳು ನಮಗೂ ಬೇಕು ಮೋದಿ ಅಂತ ಪ್ರಧಾನಿ ಅಂತ ಹೇಳಿ ಕುಣಿತ ನೋಡಿದ್ರೆ ನಮ್ಗೆ ರೋಮಾಂಚನ ಆಗುತ್ತೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ನಾವು ಇದರ ಕ್ರೆಡಿಟ್ ಅನ್ನ ತಗೊಂಡಿದ್ದೇವಾ? ಈ ಶಕ್ತಿಯನ್ನು